ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನೆಲ್ಗೆ ಸ್ವಾಗತ. ಈಗ ನಾವು ಸಾಂಬಾರ್ ಪೌಡರ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಈ ಸ್ಪೂನ್ಲೆ ನಾನು ಮೆಜರ್ ತಗೋಕತ್ತೀನಿ. 2 ಸ್ಪೂನ್ ಕಡಲೆಬೇಳೆನ ಹಾಕ್ತಾ ಇದ್ದೀನಿ. ಆಮೇಲೆ 2 ಸ್ಪೂನ್ ತೊಗರಿ ಬೇಳೆನ ಹಾಕ್ತಾ ಇದ್ದೀನಿ. ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ 1 ಸ್ಪೂನ್ ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ. ಅವು 2 ಫ್ರೈ ಆದಮೇಲೆ ಇದನ್ನು ಹಾಕಬೇಕು. ಅರ್ಧ ಫ್ರೈ ಆದಮೇಲೆ ಇದನ್ನು ಹಾಕಿ ಈಗ 3 ಫ್ರೈ ಮಾಡಬೇಕು. ಇವು ಕೆಂಪಗಾಗಿವೆ. ಈಗ ಇದನ್ನು ತೆಗೆಯೋಣ. ಆಮೇಲೆ ಇದಕ್ಕೆ 1 ಸ್ಪೂನ್ ಮೆಂತ್ಯನ ಹಾಕ್ತಾ ಇದ್ದೀನಿ. ಆಮೇಲೆ 2 ಸ್ಪೂನ್ ಧನಿಯಾನ ಹಾಕಿದ್ದೀನಿ. ಇವೆರಡನ್ನು ಈಗ ಫ್ರೈ ಮಾಡಬೇಕು. ಈ ಥರ ಸಪ್ರೇಟ್ ಆಗೂ ಮಾಡ್ಬೋದು, ಇಲ್ಲ ಎಲ್ಲ ಕಲಸಿನೂ ಮಾಡ್ಬೋದು. ಆಮೇಲೆ ಇವು ಕೆಂಪಗಾಗತನ ಫ್ರೈ ಮಾಡಿ ಇದನ್ನು ಪ್ಲೇಟಿಗೆ ತಕ್ಕೋಬೇಕು. ಆಮೇಲೆ 1 ಸ್ಪೂನ್ ಜೀರಿಗೆನ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಚಕ್ಕೆನ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ 1/2 ಸ್ಪೂನ್ ಮೆಣಸಿನ ಕಾಳನ್ನ ಹಾಕ್ತಾ ಇದ್ದೀನಿ, ಕಾಳು ಮೆಣಸನ್ನ ಹಾಕ್ತಾ ಇದ್ದೀನಿ. ಈಗ ಇವು 3 ಮಿಕ್ಸ್ ಮಾಡಿ ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಸಾಂಬಾರ್ ಮಸಾಲಾನ ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು. ನೋಡಿ, ಇದು ಕೆಂಪಗಾಯಿತು. ಈಗ ಇದನ್ನು ತೆಗೆದು ಪ್ಲೇಟಿಗೆ ಹಾಕೋಣ. ಆಮೇಲೆ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು 10 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. 1 ಸ್ಪೂನ್ ಎಣ್ಣೆನ ಹಾಕಬೇಕು. ಹಾಕೋದ್ರಿಂದ ಇವು ಮೆಣಸಿನ್ಕಾಯಿ ಬೇಗನೆ ಫ್ರೈ ಆಗ್ತಾವ. ಹಾಗಾಗಿ ಎಣ್ಣೆ ಹಾಕಿ ಈ ಥರ ಫ್ರೈ ಮಾಡಬೇಕು. ಈ ಸಾಂಬಾರ್ ಪೌಡರ್ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ತಪ್ಪದೆ ಟ್ರೈ ಮಾಡಿ. ಹೇಗಾಯ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೋಡಿ, ಇದು ಆಗಿದೆ. ಈಗ ಈ ಪ್ಲೇಟಿಗೆ ಹಾಕಿ ಇದನ್ನು ಸ್ವಲ್ಪ ಆರಲು ಇಡಬೇಕು. ಆರಿ ತಣ್ಣಗಾದ್ಮೇಲೆ ಮಿಕ್ಸರ್ಗೆ ಹಾಕಬೇಕು. ಎಲ್ಲನೂ ಮಿಕ್ಸರ್ಗೆ ಹಾಕಬೇಕು. ಈ ಸಾಂಬಾರ್ ಪುಡಿ ಸೇಮ್ ಹೋಟೆಲ್ ಥರನೇ ಟೇಸ್ಟ್ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದನ್ನು ಈಗ ಮಿಕ್ಸರಿಗೆ ಹಾಕಿ ಸಣ್ಣಗೆ ರುಬ್ಕೋಬೇಕು. ನೈಸಾಗಿ ಪೌಡರ್ ಮಾಡ್ಕೋಬೇಕು. ನೋಡಿ, ಈ ಥರ ಆಗಬೇಕು. ಈ ಥರ ಆದರೆ ಆಯಿತು, ಸಾಂಬಾರ್ ಪುಡಿ ರೆಡಿ ಆಯಿತು. ತುಂಬ ಸುಲಭವಾಗಿ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.